ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಆಸೆ ತೀರಿಸಿಕೊಳ್ಳಲು ಎದುರುಮನೆಯ ಅಂಕಲ್ ಜೊತೆ ಮಜಾ ಮಾಡಿದ ಎಳೆ ಹುಡುಗಿ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಫಸ್ಟ್ ನೀವು ಏನ್ ಮಾಡಬೇಕು? ಒಂದು ಲೈಕ್ ಮಾಡಬೇಕು. ಮಾಡಿದ್ರೆ ಲೈಕ್. ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಶಾವ್ಯ. ನಾನು ಡಿಗ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ನನಗೆ ಮೊದಲಿನಿಂದಲೂ ಓದಿನಲ್ಲಿ ತುಂಬಾ ಆಸಕ್ತಿ. ಹಾಗಾಗಿ ಯಾವಾಗಲೂ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದೆ. ಕಾಲೇಜಿಗೆ ಒಂದು ದಿನವೂ ನಾನು ರಜೆ ಹಾಕ್ತಿರಲಿಲ್ಲ. ಬೆಳಗ್ಗೆ ಕಾಲೇಜು ಶುರುವಾದಾಗ ಹೋಗಿ ಕೂತ್ಕೊಂಡ್ರೆ ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಕಾಲೇಜ್ ಮುಗಿದ ಮೇಲೆ ಮನೆಗೆ ಬಂದೆ. ಇನ್ನು ನನ್ನ ಮನೆ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ನಾವು 4 ಜನ. ನಾನು, ಅಪ್ಪ, ಅಮ್ಮ ಹಾಗೂ ತಮ್ಮ. ಅಪ್ಪ ಅಮ್ಮ ಸೇರಿಕೊಂಡು ಒಂದು ಶಾಪ್ ನಡೆಸುತ್ತಿದ್ದಾರೆ. ಅದರಲ್ಲಿ ನಮ್ಮ ಕುಟುಂಬಕ್ಕೆ ಅಗತ್ಯವಾದ ಆದಾಯ ಬರುತ್ತೆ. ನನ್ನ ತಮ್ಮ ಸ್ಕೂಲಿಗೆ ಹೋಗ್ತಾನೆ. ಹೀಗೆ ಜೀವನ ಚೆನ್ನಾಗಿ ನಡೀತಾ ಇದೆ. ಹೀಗೆ ಕಾಲೇಜ್ ಲೈಫ್ನಲ್ಲಿ ಎಲ್ಲನೂ ಚೆನ್ನಾಗಿ ನಡೀತಾ ಇರುವಾಗ ಒಮ್ಮೆ ನಮ್ಮ ಕಾಲೇಜ್ಲಿ ಒಂದು ಘಟನೆ ಸಂಭವಿಸಿತು. ಅದಾದ ನಂತರ ನನ್ನ ಬದುಕಿನಲ್ಲಿ ಏರುಪೇರಾಯಿತು. ನನ್ನ ಮನಸ್ಸಲ್ಲಿ ಆಸೆಗಳು ಜಾಸ್ತಿ ಆದವು. ಹಾಗೆ ವಯಸ್ಸಿಗೆ ಸಹಜವಾದ ಆಸೆಗಳು, ಪ್ರೀತಿ ಪ್ರೇಮದ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಿತ್ತು. ನನಗೆ ಆ ವಿಷಯದಲ್ಲಿ ಆಸಕ್ತಿ ಕೂಡ ಜಾಸ್ತಿ ಆಗತೊಡಗಿತ್ತು. ಮದುವೆಯಾಗುವ ಆಸೆ ಕೂಡ ಬಂತು. ಆದರೆ ಅಷ್ಟು ಬೇಗ ಮದುವೆ ಆಗುವ ಹಾಗಿರಲಿಲ್ಲ. ಆದರೆ ಮದುವೆಗಿಂತ ಮುಂಚೆವೇ ಆಸೆನ ತೀರಿಸಿಕೊಳ್ಳಬೇಕು ಅಂತ ಅಂದುಕೊಂಡೆ. ಆದರೆ ಇದಕ್ಕೂ ಮೊದಲು ನಮ್ಮ ಕಾಲೇಜಲ್ಲಿ ನಡೆದ ಘಟನೆಯನ್ನು ಮೊದಲು ಹೇಳಿಬಿಡ್ತೀನಿ. ಆ ದಿನ ನಾನು ಕಾಲೇಜಿಗೆ ಬೇಗ ಹೋಗಿದ್ದೆ. ಆ ಸಮಯದಲ್ಲಿ ಯಾರೂ ಬಂದಿರಲಿಲ್ಲ. ನಾನು ಹೋಗಿ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡೆ. ಆದರೆ ಪಕ್ಕದ ರೂಮ್ ಇಂದ ಏನೋ ಒಬ್ಬರ ಸೌಂಡ್ ಬಂದಾಗ ಏನಿರಬಹುದು ಅಂತ ಕುತೂಹಲದಿಂದ ನಾನು ನಮ್ಮ ಕ್ಲಾಸ್ ರೂಮ್ನ ಕಿಟಕಿಯಿಂದ ಪಕ್ಕದ ರೂಮ್ ಕಡೆ ನೋಡುವಾಗ ಆ ರೂಮಿನಲ್ಲಿ ನನ್ನ ಫ್ರೆಂಡ್ಸ್ನ ಪ್ರೇಮ್ ತನ್ನ ಬಾಯ್ ಫ್ರೆಂಡ್ ರಘು ಜೊತೆ ಇದ್ದಾಳು. ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಳು. ನಾನೀಗ ಅವರಿಬ್ಬರನ್ನ ಆ ರೀತಿ ನೋಡಿ ಏನೇನೋ ಆಯ್ತು. ನನ್ನ ಮನಸ್ಸಿನಲ್ಲಿ ಈ ಹಿಂದೆ ಯಾವಾಗಲೂ ಇರದ ಆಸೆಗಳು ಮೂಡಲು ಆರಂಭಿಸಿದವು. ಇದುವರೆಗೂ ನನಗೆ ಒಮ್ಮೆ ಕೂಡ ಆ ರೀತಿ ಆಸೆ ಬಂದಿರಲಿಲ್ಲ. ಆದರೆ ಅದನ್ನ ನೋಡಿದ ನಂತರ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಆ ದೃಶ್ಯನೇ ನೆನಪಿಗೆ ಬರ್ತಿತ್ತು. ನನಗೂ ಕೂಡ ಅದನ್ನ ನೋಡಬೇಕು ಅಂತ ಆಸೆ ಆಗ್ತಿತ್ತು. ಅದೇ ಯೋಚನೆಯಲ್ಲಿ ನಾನು ನನ್ನ ಮನೆಗೆ ಮರಳಿದೆ. ಆ ರಾತ್ರಿ ಮಲಗಿದಾಗ ಸಹ ನನಗೆ ಅದೇ ಆಲೋಚನೆ ಬರ್ತಿತ್ತು. ನೋಡಿದ ಘಟನೆ ಕಣ್ಣು ಮುಂದೆ ಪದೇ ಪದೇ ಸುಳಿ. ಅದರ ಬಗ್ಗೆ ಯೋಚಿಸ್ತಾ ಹೀಗೆ ನಿದ್ದೆ ಹೋದೆ. ನನಗೂ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಅಂದುಕೊಂಡೆ. ಒಂದು ದಿನ ಅಮ್ಮ ನನ್ನನ್ನು ಕರೆದು, ಎದುರು ಮನೆಯಲ್ಲಿ ರಮೇಶ್ ಅಂಕಲ್ ಇದ್ದಾರಲ್ಲವಾ, ಅವರ ಮನೆ ಏಣಿನ ತಗೊಂಡು ಹೋಗಿದ್ದಾರೆ. ಸ್ವಲ್ಪ ಹೋಗಿ ತಗೊಂಡು ಬರ್ತೀಯಾ ಅಂತ ನನ್ನನ್ನು ಅಲ್ಲಿ ಕಳಿಸಿದ್ರು. ಇದಕ್ಕೂ ಮುಂಚೆ ಕೂಡ ಅಂಕಲ್ ಮನೆಗೆ ನಾನು ಬಹಳ ಸಲ ಹೋಗಿದ್ದೆ. ಅವರು ಆ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಅವರು ಮದುವೆ ಮಾಡಿಕೊಂಡಿಲ್ಲ. ಆಗಾಗ ಅವರು ನಮ್ಮ ಮನೆಯಲ್ಲಿ ಏನಾದ್ರೂ ಬೇಕಾದ್ರೆ ಬಂದು ತಗೊಂಡು ಹೋಗ್ತಿರ್ತ್ರು. ನಾನು ಅಮ್ಮ ಹೇಳಿದಂತೆ ಅವರ ಮನೆಗೆ ಹೋಗಿದೆ. ಅವರ ಮನೆ ಡೋರ್ವೆಲ್ ಮಾಡಿದಾಗ ಅವರ ಬಾಗಲು ತೆರೆದ್ರು. ಒಳಗೆ ಹೋಗಿದಾಗ ಅವರೊಂದು ಚಿಕ್ಕ ಬರ್ಮುಡ ಹಾಕೊಂಡಿತ್ತು. ಈ ಹಿಂದೆ ಅನೇಕ ಸಲ ಅವರ ರೂಮಿಗೆ ಹೋದಾಗ ನಾನು ಸಹಜವಾಗಿ ನನ್ನ ಕೆಲಸ ಮುಗಿಸಿಕೊಂಡು ಬರ್ತಿದ್ದೆ. ಆದರೆ ಇವತ್ತು ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇದ್ದವು. ಅವರನ್ನೇ ಒಮ್ಮೆ ಆಸೆಯಿಂದ ನೋಡತೊಡಗಿದೆ. ಹೇಗಾದ್ರೂ ಮಾಡಿ ಅವರ ಜೊತೆ ಒಮ್ಮೆ ಆಟ ಆಡಬೇಕು ಅಂತ ಅನ್ನಿಸುತ್ತಿತ್ತು. ಅವರು ಕೂಡ ಆ ದಿನ ನನ್ನನ್ನ ಎಸ್ಪೆಷಲ್ವಾಗಿ ನೋಡ್ತಿದ್ದಂತೆ ಅನ್ನಿಸ್ತು. ಅಂಕಲ್, ಲ್ಯಾಡರ್ ಬೇಕಂತೆ, ಕೊಡ್ತೀರಾ ಅಂತ ಕೇಳಿದ್ದೇನೆ. ಅವರು ಸುಮ್ನೆ ಇದ್ರು. ನಾನು ಸ್ವಲ್ಪ ಹೊತ್ತು ಅವರನ್ನ ನೋಡ್ತಾ ಅವರಿಗೊಂದು ಸ್ಮೈಲ್ ಕೊಟ್ಟೆ. ಅವರ ಹತ್ರ ಹೋಗಿ ನಿಂತುಕೊಂಡೆ. ಮತ್ತೊಮ್ಮೆ ಜೋರಾಗಿ ಲ್ಯಾಡರ್ ಕೊಡ್ತೀರಾ ಅಂತ ಕೇಳಿದೆ. ಅವರು ಒಮ್ಮೆಲೆ ಕನಸಿನ ಲೋಕದಿಂದ ಹೊರಗಡೆ ಬಂದಂತೆ ಅನಿಸ್ತು. ಹಾಗೆ ಅವರು ಇಲ್ಲೇ ಇರು ಅಂತ ತಿಳಿಸಿ ಒಳಗಡೆ ಹೋಗಿ ಲಾಡರ್ ತೆಗೆದುಕೊಳ್ಳುವಂತೆ ಬಂದ್ರು. ಅದನ್ನು ನಾನು ತೆಗೆದುಕೊಳ್ಳುವಾಗ ಅವರ ಕೈಯನ್ನು ಒಮ್ಮೆ ಬೇಕು ಅಂತನೇ ಮುಟ್ಟೆ. ಅವರಿಗೂ ಕೂಡ ಅದು ಗೊತ್ತಾಯ್ತು ಅನ್ನಿಸುತ್ತೆ. ಅವರು ನನ್ನ ಕೈಯನ್ನು ಹಿಡಿಕೊಂಡ್ರು. ನಾನು ಇನ್ನೊಂದು ಸ್ಮೈಲ್ ಕೊಟ್ಟೆ. ಹಾಗೆ ಅವರ ಏಣಿನ ಪಕ್ಕಕ್ಕೆ ಇಟ್ಟು ಒಮ್ಮೆಲೆ ನನ್ನನ್ನು ಅವರ ಕಡೆಗೆ ಎಳೆದ್ರು. ಹಾಗೆ ಒಮ್ಮೆ ಗಟ್ಟಿಯಾಗಿ ನನ್ನನ್ನು ಹಿಡಿದುಕೊಂಡರು. ಅವರು ಗಟ್ಟಿಗೆ ಮೆಟ್ಟಿದ ಆ ಮೈಕಟ್ಟಿನಿಂದ ನನ್ನನ್ನು ಹಿಡಿದಾಗ ವಿಶೇಷ ಅನುಭವ ಆಯಿತು. ಸ್ವಲ್ಪ ಹೊತ್ತು ಇಬ್ಬರೂ ಹಾಗೆ ಇದ್ವೆ. ಸ್ವಲ್ಪ ಹೊತ್ತಿನ ನಂತರ ನಾನು ಒಮ್ಮೆಲೆ ಅವರನ್ನು ದೂರ ತಳ್ಳಿ ಸ್ವಲ್ಪ ದೂರ ಹೋಗಿ ನಿಂತುಕೊಂಡೆ. ಆಗ ಅವರು, ಏನಾಯ್ತು ಪ್ರೇಮ, ಯಾಕೆ ನಿನಗೆ ಇಷ್ಟು ಇಲ್ವಾ ಅಂತ ಕೇಳಿದ್ರು. ನಾನು ಏನು ಹೇಳ್ದೆ? ಸುಮ್ನೆ ಇದ್ದೆ. ಹೇಳೋ ಪ್ರೇಮ್, ನಿನಗೆ ಇಷ್ಟ ಇದ್ರೆ ಮಾತ್ರ ಅಲ್ಲ ಅಂದ್ರೆ ಏನೂ ನಡೆಯಲ್ಲ, ಹೆದರಿಕೊಳ್ಳಬೇಡ ಅಂತ ಹೇಳಿದರು.
ನನಗೆ ಇಷ್ಟವೇ, ಅದು ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹೇಳಿದೆ. ಆಗ ಅಂಕಲ್ ಸಂತೋಷದಿಂದ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಹಾಗೆ 5 ನಿಮಿಷ ಕಳೆದು ಹೋಗಿದೆ ಗೊತ್ತಾಗಲೇ ಇಲ್ಲ. ನನ್ನ ಮನಸ್ಸಲ್ಲಿ ಏನೇನೋ ಆಸೆ ಮೂಡುತ್ತಿತ್ತು. ಇದು ನನ್ನಿಂದ ಆಯ್ದೀನಿ ಅಂತ ಅಂದುಕೊಂಡು, ಸಾಕಲ್ಲ ಅಂಕಲ್, ಇನ್ನೊಂದು ದಿನ ನೋಡೋಣ, ಈಗ ಇಷ್ಟೇ ಸಾಕು ಅಂತ ಅಲ್ಲಿಂದ ಹೊರಡೋಕೆ ನೋಡದೆ. ಆಗ ಅವರು, ಇಲ್ಲ, ಎಲ್ಲಾನೂ ಈಗಲೇ ಆಗಬೇಕು. ನನ್ನಿಂದ ಮಾತ್ರ ಕಾಯೋಕಾಗಲ್ಲ. ಅದು ಎಷ್ಟು ದಿನದಿಂದ ನಾನು ಈ ಟೈಮ್ಗಾಗಿ ವೇಟ್ ಮಾಡ್ತಾ ಇದ್ದೆ ಗೊತ್ತಾ? ಇವತ್ತು ಒಳ್ಳೆ ದಿನ ಕೂಡಿ ಬಂದಿದೆ. ಇವತ್ತು ಎಲ್ಲ ಆಸೆ ನಡೆಯಲೇಬೇಕು ಅನ್ನೋದು. ಹಾಗೆ ಹೇಳ್ತಾ ಇನ್ನೊಬ್ಬರ ಕೆಲಸವನ್ನು ಮುಂದುವರೆಸಿದ್ರು. ಈಗ ನನಗೂ ಏನಾದ್ರೂ ಆದ್ರೆ ಆಗಲಿ ಆಗಂತೆ ಅನಿಸುತ್ತಿತ್ತು. ನಾನು ಕೂಡ ಎಲ್ಲದಕ್ಕೂ ಸಿದ್ಧ. ಹಾಗೆ ನಾವಿಬ್ಬರೂ ಒಬ್ಬರಿಗೊಬ್ಬರಿ ನೋಡೋಣ. ರೂಮ್ ಒಳಗೆ ಹೋದ್ವಿ. ಅಲ್ಲವರು ಮತ್ತೆ ತಮ್ಮ ಕೆಲಸವನ್ನು ಮುಂದುವರೆಸಿದರು. ಅವರು ಎಲ್ಲ ನಡೆಸಿ ನನಗೆ ಖುಷಿ ಕೊಡ್ತಿತ್ತು. ನಾನು ಏನ್ ಮಾಡುತ್ತಿದ್ದೇನೆ ನನಗೆ ಗೊತ್ತಿರಲಿಲ್ಲ. ಅವರು ಅನ್ಕೊಂಡಂತೆ ನಂಗೂ ಕೂಡ ಅದು ಇಷ್ಟವಾಗಿತ್ತು. ಇದು ಮೊದಲ ಸಲ. ಆ ದಿನದ ನಂತರ ನನಗೆ ಇಷ್ಟ ಬಂದಾಗ ಎಲ್ಲ ನಾನು ಅವರ ಮನೆಗೆ ಹೋಗಿ ಬರ್ತಿದ್ದೆ. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡುವನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.